ಪಿ.ಕೆ. ಹರಿಪ್ರಸಾದ್ ಅವರು ಅಯೋಧ್ಯೆಗೆ ಹೋಗುವ ರಾಮನ ಭಕ್ತರಿಗೆ ರಕ್ಷಣೆ ವ್ಯವಸ್ಥೆ ಬೇಕಂತ ಹೇಳೋದು ಅಸಂಬದ್ಧದ ಮಾತು. ನಮಗ ರಾಮನ ಭಕ್ತರಿಗೆ ಯಾರ ರಕ್ಷಣೆ ಬೇಕಿಲ್ಲ, ರಾಮನ ರಕ್ಷಣೆ ಸಾಕು. ಯಾವ ರಕ್ಷಣೆ ಅವಶ್ಯಕತೆನೂ ಇರೋದಿಲ್ಲ. ಶ್ರದ್ಧಾಪೂರ್ವಕವಾಗಿ ಭಾರತ ದೇಶದಲ್ಲೆಲ್ಲ ಇವತ್ತು ಇಂಟರ್ನ್ಯಾಷನಲ್ ವಿದೇಶಗಳಿಂದ ಕೂಡ ರಾಮನ ಭಕ್ತರು ಬರ್ತಾ ಇದ್ದಾರೆ. ಅವ್ರಿಗೆ ಯಾರ ರಕ್ಷಣೆ ಬೇಕಾಗಿಲ್ಲ, ಆ ರಾಮನ ರಕ್ಷಣೆ ಸಾಕಂತ ನನ್ನ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಅವರು ಮಾತಾಡಿದ್ದಾರೆ. ಗೋಧ್ರಾ ತರ ಆಗ್ಲಿಕ್ಕೆ ಉತ್ತರ ಪ್ರದೇಶದಲ್ಲಿ ಆ ರಾಮನ 200 ಕಿಲೋಮೀಟರ್ ಸುತ್ತಮುತ್ತಲಿಂದನೂ ಕೂಡ ರಾಮನ ಪೂರ ಸಂಪೂರ್ಣವಾದ ಆತನ ಒಂದು ವಾತಾವರಣ ವ್ಯಾಪಿಸಿದಲ್ಲಿ ಅಂತ ಸ್ಥಿತಿ ಆಗ್ಲಿಕ್ಕಿಲ್ಲ. ಅವ್ರ ಹೇಳಿಕೆ ತಪ್ಪಾದಂತ ನನಗೆ ಅನಿಸ್ತದೆ. ಅಯೋಧ್ಯ ಮಂದಿರದ ಬಗ್ಗೆ ಈ ಕಾಂಗ್ರೆಸ್ನವ್ರಿಗೆ ಏನಾಗ್ತಿದೆ ಅಂತಂತಂದ್ರೆ, ಅಲ್ಲಿ ಇವತ್ತ ಈ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಈ ರೀತಿ ಅವರು ಕಾಂಗ್ರೆಸ್ನವ್ರಿಗೆ ಹೇಳಿಕೆ ಕೊಡ್ತಾರೆ. ಪಿ.ಕೆ. ಹರಿಪ್ರಸಾದ್ ಅವರು ಅಯೋಧ್ಯೆಗೆ ಹೋಗುವ ರಾಮನ ಭಕ್ತರಿಗೆ ರಕ್ಷಣೆ ವ್ಯವಸ್ಥೆ ಬೇಕಂತ ಹೇಳೋದು ಅಸಂಬದ್ಧದ ಮಾತು. ನಮಗ ರಾಮನ ಭಕ್ತರಿಗೆ ಯಾರ ರಕ್ಷಣೆ ಬೇಕಿಲ್ಲ, ರಾಮನ ರಕ್ಷಣೆ ಸಾಕು. ಯಾವ ರಕ್ಷಣೆ ಅವಶ್ಯಕತೆನೂ ಇರೋದಿಲ್ಲ. ಶ್ರದ್ಧಾಪೂರ್ವಕವಾಗಿ ಭಾರತ ದೇಶದಲ್ಲೆಲ್ಲ ಇವತ್ತು ಇಂಟರ್ನ್ಯಾಷನಲ್ ವಿದೇಶಗಳಿಂದ ಕೂಡ ರಾಮನ ಭಕ್ತರು ಬರ್ತಾ ಇದ್ದಾರೆ. ಅವ್ರಿಗೆ ಯಾರ ರಕ್ಷಣೆ ಬೇಕಾಗಿಲ್ಲ, ಆ ರಾಮನ ರಕ್ಷಣೆ ಸಾಕಂತ ನನ್ನ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಅವರು ಮಾತಾಡಿದ್ದಾರೆ. ಗೋಧ್ರಾ ತರ ಆಗ್ಲಿಕ್ಕೆ ಉತ್ತರ ಪ್ರದೇಶದಲ್ಲಿ ಆ ರಾಮನ 200 ಕಿಲೋಮೀಟರ್ ಸುತ್ತಮುತ್ತಲಿಂದನೂ ಕೂಡ ರಾಮನ ಪೂರ ಸಂಪೂರ್ಣವಾದ ಆತನ ಒಂದು ವಾತಾವರಣ ವ್ಯಾಪಿಸಿದಲ್ಲಿ ಅಂತ ಸ್ಥಿತಿ ಆಗ್ಲಿಕ್ಕಿಲ್ಲ. ಅವ್ರ ಹೇಳಿಕೆ ತಪ್ಪಾದಂತ ನನಗೆ ಅನಿಸ್ತದೆ. ಅಯೋಧ್ಯ ಮಂದಿರದ ಬಗ್ಗೆ ಈ ಕಾಂಗ್ರೆಸ್ನವ್ರಿಗೆ ಏನಾಗ್ತಿದೆ ಅಂತಂತಂದ್ರೆ, ಅಲ್ಲಿ ಇವತ್ತ ಈ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಈ ರೀತಿ ಅವರು ಕಾಂಗ್ರೆಸ್ನವ್ರಿಗೆ ಹೇಳಿಕೆ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.